ಉಪವಾಸ ಇದ್ದಾಗ ಈ ಹಣ್ಣು ತಿಂದ್ರೆ ಮಹಾಪಾಪ. ಇದು ಸಸ್ಯಾಹಾರಿ ಅಲ್ಲ, ಮಾಂಸಾಹಾರಿ ಹಣ್ಣಂತೆ. ಎಲ್ಲರೂ ಹಣ್ಣುಗಳನ್ನು ಸಸ್ಯಾಹಾರಿ ಅಂದುಕೊಳ್ಳುತ್ತೇವೆ, ಆದರೆ ಈ ಹಣ್ಣು ಮಾಂಸಾಹಾರಿ. ಹೌದು, ಈ ಹಣ್ಣನ್ನು ಮಾಂಸಾಹಾರಿ ಎಂದು ಕೆಲವೇ ಜನರಿಗೆ ತಿಳಿದಿದ್ದು. ಈ ಹಣ್ಣನ್ನು ಉತ್ಪಾದಿಸುವ ಪ್ರಕ್ರಿಯೆಯಿಂದಾಗಿ ಕೆಲವರು ಇದನ್ನು ಮಾಂಸಾಹಾರಿ ಎಂದು ಪರಿಗಣಿಸುತ್ತಾರೆ. ಭಾರತದಲ್ಲಿ ಯಾವುದೇ ಹಬ್ಬ ಅಥವಾ ಆಚರಣೆಯ ಸಂದರ್ಭದಲ್ಲಿ ಜನರು ಉಪವಾಸವನ್ನು ಆಚರಿಸುತ್ತಾರೆ. ಕೆಲವರು ನೀರು ಕುಡಿಯದೆ ಉಪವಾಸ ಮಾಡಿದರೆ, ಹೆಚ್ಚಿನವರು ಈ ಸಮಯದಲ್ಲಿ ಹಣ್ಣುಗಳನ್ನು ತಿನ್ನುತ್ತಾರೆ. ಕೆಲವರು ಉಪವಾಸ ಮಾಡುವಾಗ ಒಣ ಹಣ್ಣುಗಳನ್ನೂ ತಿನ್ನುತ್ತಾರೆ. ಭಾರತದಲ್ಲಿ ಡ್ರೈ ಫ್ರೂಟ್ಸ್ ಹೆಸರನ್ನು ಹೇಳಿದಾಗ ಗೋಡಂಬಿ, ಒಣ ದ್ರಾಕ್ಷಿ, ವಾಲ್ನಟ್, ಬಾದಾಮಿ, ಅಂಜೂರದ ಹಣ್ಣುಗಳನ್ನು ಹೆಚ್ಚಾಗಿ ಉಲ್ಲೇಖಿಸಲಾಗುತ್ತದೆ. ಆದರೆ ಅಂಜೂರವು ನಿಜವಾಗಿಯೂ ಮಾಂಸಾಹಾರಿ ಹಣ್ಣು ಎಂದು ಹಲವು ಜನರಿಗೆ ತಿಳಿದಿಲ್ಲ. ಈ ಹಣ್ಣನ್ನು ಉತ್ಪಾದಿಸುವ ಪ್ರಕ್ರಿಯೆಯಿಂದಾಗಿ ಅನೇಕ ಜನರು ಇದನ್ನು ಮಾಂಸಾಹಾರಿ ಎಂದು ಪರಿಗಣಿಸುತ್ತಾರೆ. ಈ ಹೇಳಿಕೆಯ ಹಿಂದಿನ ಸತ್ಯಗಳನ್ನು ನಾವು ನಿಮಗೆ ಹೇಳುತ್ತೇವೆ. ಅಂಜೂರ ಮತ್ತು ಡ್ರ್ಯಾಗನ್ ಫ್ಲೈ ಪರಸ್ಪರ ಅವಲಂಬಿತರಾಗಿದ್ದಾರೆ. ಎರಡೂ ಜಾತಿಗಳು ಪರಸ್ಪರ ಇಲ್ಲದೆ ಬದುಕಲು ಸಾಧ್ಯವಿಲ್ಲ. ಅಂಜೂರದ ಹಣ್ಣುಗಳು ಪರಾಗಸ್ಪರ್ಶಕ್ಕಾಗಿ ಗಾಂಧಿ ನೊಣಗಳನ್ನು ಅವಲಂಬಿಸಿವೆ, ಆದರೆ ಡ್ರ್ಯಾಗನ್ ಫ್ಲೈಗಳು ಸಂತಾನೋತ್ಪತ್ತಿಗಾಗಿ ಅಂಜೂರವನ್ನು ಬಳಸುತ್ತವೆ. ಇಡೀ ಪ್ರಕ್ರಿಯೆಯು ಈ ರೀತಿಯೇ ಕಾರ್ಯನಿರ್ವಹಿಸುತ್ತದೆ. ಡ್ರ್ಯಾಗನ್ ಫ್ಲೈಗಳು ಅಂಜೂರದ ಹಣ್ಣುಗಳನ್ನು ಪ್ರವೇಶಿಸುತ್ತವೆ. ಹೆಣ್ಣು ಡ್ರ್ಯಾಗನ್ ಫ್ಲೈಗಳು ಮೊಟ್ಟೆಗಳನ್ನು ಇಡಲು ಸಣ್ಣ ರಂಧ್ರಗಳ ಮೂಲಕ ಅಂಜೂರದ ಹಣ್ಣುಗಳನ್ನು ಪ್ರವೇಶಿಸುತ್ತವೆ. ಈ ಸಂದರ್ಭದಲ್ಲಿ ಜನರು ಒಳಗೆ ಹೋದಾಗ ತಿಳಿಯದೆ ಆ ಅಂಜೂರದ ಪರಾಗವನ್ನು ಹೊತ್ತೊಯ್ಯುತ್ತಾರೆ. ಪರಾಗಸ್ಪರ್ಶ: ಗಿಡ ಹೇನುಗಳು ಚಲಿಸುತ್ತಿದ್ದಂತೆ ಹಿಂದಿನ ಅಂಜೂರದ ಪರಾಗದ ಕಣಗಳು ಹೊಸ ಅಂಜೂರದ ಹೂವಿನ ಭಾಗಗಳಿಗೆ ಹರಡುತ್ತವೆ. ಇದು ಪರಾಗಸ್ಪರ್ಶಕ್ಕೆ ಕಾರಣವಾಗುತ್ತದೆ. ಡ್ರ್ಯಾಗನ್ ಫ್ಲೈನ ಜೀವನ ಚಕ್ರ: ಡ್ರ್ಯಾಗನ್ ಫ್ಲೈ ತನ್ನ ಮೊಟ್ಟೆಗಳನ್ನು ಅಂಜೂರದೊಳಗೆ ಇಡುತ್ತದೆ ಮತ್ತು ಅದರ ಡ್ರ್ಯಾಗನ್ ಫ್ಲೈಗಳ ಲಾರ್ವಾಗಳು ಅಂಜೂರದ ಅಂಗಾಂಶದಲ್ಲಿ ಬೆಳೆಯುತ್ತದೆ. ಗಂಡು ಡ್ರ್ಯಾಗನ್ ಫ್ಲೈ ಮೊದಲು ಮೊಟ್ಟೆಗಳಿಗೆ ಕಾವು ಕೊಡುತ್ತದೆ. ಮೊಟ್ಟೆಯಿಲ್ಲದ ಹೆಣ್ಣು ಡ್ರ್ಯಾಗನ್ ಫ್ಲೈ ಪ್ರತ್ಯೇಕಿಸುತ್ತದೆ ಮತ್ತು ನಂತರ ಅಂಜೂರದೊಳಗೆ ಅದು ಸಾಯುತ್ತದೆ. ಹೆಣ್ಣು ಜೇಡನೊಣಗಳು ಮೊಟ್ಟೆಯೊಡೆದು ಪರಾಗವನ್ನು ಸಂಗ್ರಹಿಸಿ ಮತ್ತೊಂದು ಅಂಜೂರದಲ್ಲಿ ಮೊಟ್ಟೆಗಳನ್ನು ಇಡಲು ಅಂಜೂರವನ್ನು ಬಿಡುತ್ತವೆ. ಡ್ರ್ಯಾಗನ್ ಫ್ಲೈನ ಸಾವು ಮತ್ತು ಹೀರಿಕೊಳ್ಳುವಿಕೆ: ಅಂಜೂರದ ಹಣ್ಣನ್ನು ಪ್ರವೇಶಿಸುವ ಡ್ರ್ಯಾಗನ್ ಫ್ಲೈ ಎಂದಿಗೂ ಬಿಡುವುದಿಲ್ಲ. ಅವರು ಸತ್ತ ನಂತರ ಅವರ ದೇಹವು ಅಂಜೂರದ ಕಿಣ್ವಗಳಿಂದ ವಿಭಜನೆಯಾಗುತ್ತದೆ ಮತ್ತು ಅಂಜೂರದಿಂದ ಪೋಷಕಾಂಶಗಳಾಗಿ ಹೀರಲ್ಪಡುತ್ತದೆ. ಈ ಸಂಪೂರ್ಣ ಚಕ್ರವು ಎರಡು ಸಭೇದಗಳಿಗೆ ಮುಖ್ಯವಾಗಿದೆ, ಏಕೆಂದರೆ ಅಂಜೂರದ ಹಣ್ಣುಗಳು ಪರಾಗಸ್ಪರ್ಶಕ್ಕಾಗಿ ಡ್ರ್ಯಾಗನ್ ಫ್ಲೈಗಳನ್ನು ಅವಲಂಬಿಸಿರುತ್ತದೆ ಮತ್ತು ಡ್ರ್ಯಾಗನ್ ಫ್ಲೈಗಳು ಸಂತಾನೋತ್ಪತ್ತಿಗಾಗಿ ಅಂಜೂರದ ಹಣ್ಣುಗಳನ್ನು ಅವಲಂಬಿಸಿವೆ. ಇದರಿಂದ ಇದನ್ನು ಮಾಂಸಾಹಾರಿ ಹಣ್ಣು ಎನ್ನಲಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.